ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಇದನ್ನ 7.5 ಎಕರೆ ರೆಕಾರ್ಡ್ ಇರುವಂಥ ಒಂದು ಒಳ್ಳೆ ರೋಬಸ್ಟಾ ಪ್ಲಾಂಟೇಶನ್ ನೋಡೋಕೆ ಹೋಗ್ತಿದ್ವಿ. ಹಾಗೆ 10 ಎಕರೆ ಬೌಂಡ್ರಿ ಬರುತ್ತೆ. ನಿಮಗೆ 7.5 ಎಕರೆ ರೆಕಾರ್ಡ್ ಇದೆ, 2.5 ಎಕರೆ ಎಕ್ಸ್ಟ್ರಾ ಬರುತ್ತೆ ಒತ್ತುವರಿ ಜಾಗ. ತುಂಬ ಬ್ಯೂಟಿಫುಲ್ ಆಗಿರೋ ಟಾಪ್ ಕಂಡೀಷನ್ ತೋಟ ಇದಾಗಿದೆ ನೋಡಿ. ಇದು ಪ್ರಾಪರ್ಟಿ ಎಂಟ್ರೆನ್ಸ್ಗೆ ಈ ಥರ ಗೇಟ್ ಇದೆ ನೋಡಿ. ನಿಮಗೆ ಟಾರ್ ರಸ್ತೆಯಿಂದ ಒಂದು 400 ಮೀಟರ್ ನಿಮಗೆ ಈ ಥರ ಮಣ್ಣಿನ ರಸ್ತೆ ಇದೆ. ಮಣ್ಣಿನ ರಸ್ತೆಗೇ ಏನಿಲ್ಲ ಅಂದರೂ 600ರಿಂದ 700 ಅಡಿ ಫ್ರಂಟೇಜ್ ಬರುತ್ತೆ. ಹಾಗೆ ಒಂದೇ ಲೆವೆಲ್ ಆಗಿರುವಂಥ ಪ್ರಾಪರ್ಟಿ ಇದು. ಬ್ಯೂಟಿಫುಲ್ ಆಗಿದೆ. ಎಲಿವೇಶನ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು, ತುಂಬ ಬ್ಯೂಟಿಫುಲ್ ಆಗಿರುವಂಥ ಪ್ರಾಪರ್ಟಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಇಷ್ಟು ಚೆನ್ನಾಗಿರುವಂಥ ತೋಟ ಸಿಕ್ಕಿದೆ. ನಮಗೂ ತುಂಬಾ ಖುಷಿಯಾಗುತ್ತೆ ಈ ಥರ ಪ್ರಾಪರ್ಟಿಗಳನ್ನ ಕಸ್ಟಮರ್ಸ್ಗೆ ಕೊಡಿಸೋದಕ್ಕೆ. ದ ಬೆಟರ್ ಆ್ಯಂಡ್ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ನಿಮಗೆ ಕೆರೆ ಇದೆ, 2 ಬೋರ್ವೆಲ್ ಇದೆ, ಪೆಪ್ಪರ್ ಇದೆ, ಕಾಫಿ ಇದೆ, ಸಿಲ್ವರ್ ಇದೆ, ಸುತ್ತ ಫೆನ್ಸಿಂಗ್ ಆಗಿದೆ. ಎಲ್ಲದರಲ್ಲೂ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಮತ್ತು ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ, ಸಕಲೇಶಪುರ ತಾಲೂಕು, ಹಾಗೆ ಅರೇಹಳ್ಳಿ ಹತ್ರ ಬರುತ್ತೆ. ಅರೇಹಳ್ಳಿಯಿಂದ ಈ ಪ್ರಾಪರ್ಟಿಗೆ 4.5 ಕಿಲೋಮೀಟರ್ ಆಗುತ್ತೆ. ಅರೇಹಳ್ಳಿ ಅನ್ನೋ ಒಂದು ಟೌನಿಂದ 4.5 ಕಿಲೋಮೀಟರ್ ಆಗುತ್ತೆ ನೋಡಿ. ನೋಡ್ತಿದ್ದೀರಾ ಎಷ್ಟು ಕಂಡೀಷನ್ ಆಗಿದೆ ಅಂತ ಅಂದರೆ ತುಂಬ ಖುಷಿಯಾಗುತ್ತೆ. ಪ್ರಾಪರ್ಟಿಗೆ ಹೋದ ಕೂಡಲೇ ಏನೋ ಒಂದು ಎನರ್ಜಿ ತೊಗೊಳ್ಳೋಣ ಅನಿಸುತ್ತೆ. ನೀವು 4-5 ಪ್ರಾಪರ್ಟಿ ನೋಡೋ ಅವಶ್ಯಕತೆನೇ ಇಲ್ಲ. ಈ ಥರ ಪ್ರಾಪರ್ಟಿ ಇತ್ತು ಅಂತ ಅಂದರೆ ಪೂರ್ತಿ ರೋಬಸ್ಟಾ ಪ್ಲಾಂಟೇಶನ್. ಹೋದ ಸತಿ ನಿಮಗೆ ಒಂದು 3.5ರಿಂದ 4 ಟನ್ ಪೆಪ್ಪರ್ ಆಗಿದೆ. ಹಾಗೆ ಒಂದು 350 ಚೀಲ ಕಾಫಿ ಆಗಿದೆ. ರೋಬಸ್ಟಾ ಪ್ಲಾಂಟೇಶನ್ ಇರೋದ್ರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಈ ಪ್ರಾಪರ್ಟಿಯಲ್ಲಿ ಮೇಯ್ನು ಏನು ಅಂತಂದರೆ ಅಟ್ರಾಕ್ಷನ್ನೇ ಒಂದು ಆ ಕೆರೆ ಪಕ್ಕ ನಿಂತ್ಕೊಂಡು ನೋಡಿದ್ರೆ ಆ ವ್ಯೂಸ್ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ. ಬ್ಯೂಟಿಫುಲ್ ಆಗಿದೆ. ತೋಟದ ಎಲ್ಲ ಕಡೆಯೂ ಕೂಡ ಡೆಡ್ಲೈನ್ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಕಡೆ ಪರ್ಫೆಕ್ಟಾಗಿ ಮಾಡಿದ್ದಾರೆ. ತುಂಬ ಖರ್ಚು ಮಾಡಿದ್ದಾರೆ. ಓನರ್ ಸಹ ಅಷ್ಟೇ, ಬೆಂಗಳೂರವರು, ತುಂಬ ಒಳ್ಳೆಯವರು. ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಜೀನಿಯನ್ ಆಗಿದೆ. ಏನು ಮಾತಾಡೋಂಗೆ ಇಲ್ಲ. ಪರ್ಫೆಕ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಮತ್ತು ಇದು ಪರ್ಚೇಸ್ಡ್ ಲ್ಯಾಂಡ್. ಪಿತ್ರಾರ್ಜಿತ ಆಸ್ತಿ ಆಗಿತ್ತು ಫಸ್ಟು, ಅವರಿಂದ ಖರೀದಿ ಮಾಡಿದ್ದಾರೆ ಇವರು. ಸೊ ಈಗ ಇವರಿಂದ ನೀವು ಖರೀದಿ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪರ್ಚೇಸ್ಡ್ ಲ್ಯಾಂಡ್ ಅಂತ ಹೇಳ್ಬೋದು. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ ನೋಡಿ. ಕಂಡೀಷನ್ ನೀವು ನೋಡ್ತಿದ್ದೀರ ಹೇಗಿದೆ ಅಂತ. ಎಲೆಕ್ಟ್ರಿಸಿಟಿ ವ್ಯವಸ್ಥೆ, ರೋಡ್ ಅಪ್ರೋಚ್, ವಾಟರ್ ಸೋರ್ಸ್ ಪ್ರತಿಯೊಂದೂ ಪರ್ಫೆಕ್ಟ್ ಆಗಿರುವಂಥ ಪ್ರಾಪರ್ಟಿ ಇದು. ತಗೊಳ್ಳೋರಿಗೆ 10 ಪ್ರಾಪರ್ಟಿ ನೋಡಿದ್ರು ಇದು ಒಂದನ್ನೇ ಸೆಲೆಕ್ಟ್ ಮಾಡೋದು. ಆ ಥರ ಪ್ರಾಪರ್ಟಿ ನೋಡಿದ ಕೂಡಲೇ ಬೇಕು ಮತ್ತು ಇಷ್ಟ ಆಗುವಂಥ ಪ್ರಾಪರ್ಟಿ ಇದು. ತುಂಬ ಚೆನ್ನಾಗಿದೆ. ಈ ಏರಿಯಾದಲ್ಲಿ ನಿಮಗೆ ಮಳೆ 60ರಿಂದ 80-85 ಇಂಚ್ ಬೀಳುತ್ತೆ. ಮಲೆನಾಡು ಪ್ರದೇಶ ಇದು. ಒಳ್ಳೆ ಬೆಲ್ಟ್ ಅಂತ ಹೇಳ್ಬೋದು. ಕಾಫಿ, ಪೆಪ್ಪರ್ಗೆ ತುಂಬ ಸೂಕ್ತವಾಗಿರುವಂಥ ಜಾಗ. ಇನ್ನು ಮಣ್ಣಿನ ಬಗ್ಗೆ ಮಾತಾಡಿದ್ರೆ ಮಣ್ಣು ಅಷ್ಟೇ ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಎಲ್ಲ ಕಡೆ ಹೇಗಿದೆ ನೀವು ನೋಡ್ತಿದ್ದೀರಾ. ಮತ್ತು ಇಂಟರ್ಕ್ರಾಪ್ ಆಗಿ ಮಧ್ಯದಲ್ಲಿ ಅಡಿಕೆ ಕೂಡ ಸ್ವಲ್ಪ ಹಾಕಿದ್ದಾರೆ ನೋಡಿ. ಮೊದಲನೇ ಬೋರ್ವೆಲ್ ನೋಡ್ತಿದ್ವಿ. ಈ ಬೋರ್ವೆಲ್ಲಲ್ಲಿ 2 ಇಂಚ್ ನೀರಿದೆ. ಹಾಗೆ ನೋಡಿ ಕೆರೆ ಪಕ್ಕ ನೀವು ನೋಡ್ತಿದ್ದೀರಾ ಹೇಗೆ ಕಾಣ್ತಿದೆ ಅಂತ. ಪೂರ್ತಿ ವರ್ಷದಿಂದ ವರ್ಷ ಏನು ಕೆಲಸ ಇದೆ ನೀಟ್ ಆ್ಯಂಡ್ ಕ್ಲಿಯರಾಗಿ ಮಾಡಿಸ್ತಿದ್ದಾರೆ. ಯಾವುದೇ ಕೆಲಸನ ನಿಲ್ಲಿಸಿಲ್ಲ. ಮತ್ತು ಜಾಗ ಕೂಡ ಅಷ್ಟೇ. 10 ಎಕರೆ ಬೌಂಡ್ರಿ ಆದ್ರೂ ಒಂದೇ ಲೆವೆಲ್ಗಿದೆ. ಎಲ್ಲ ಕಡೆ ವೆಹಿಕಲ್ಗಳು ತಿರುಗಾಡುತ್ತೆ. ಎಲ್ಲ ಕಡೆ ರಸ್ತೆ ಇದೆ. ಟ್ರ್ಯಾಕ್ಟರ್ಗಳು, ಜೀಪ್ಗಳು, ಕಾರ್ಗಳು, ಪ್ರತಿಯೊಂದು ವೆಹಿಕಲ್ಗಳು ತಿರುಗಾಡ್ಬೋದು ನೋಡಿ. ಬೋರ್ವೆಲ್ ನೋಡ್ತಿದ್ರೆ ಇದು ಮೊದಲನೇ ಬೋರ್ವೆಲ್ ಇದು. ಹಾಗೆ ಇನ್ನೊಂದು ಬೋರ್ವೆಲ್ಲಲ್ಲಿ 4 ಇಂಚ್ ನೀರಿದೆ. ಕೆರೆ ಇದೆ. ಈಗ ನಾವು ಕೆರೆಗೆ ಹೋಗ್ತಿದ್ವಿ ಪ್ರೆಸೆಂಟ್. ಇವಾಗ ಕೆರೆಗೆ ಹೋಗುವಾಗ ನಮ್ಗೆ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ. ಒಳ್ಳೆ ಫಸ್ಟ್ ಕ್ಲಾಸ್ ಕೆರೆ ಇದೆ. ಎಲ್ಲ ಫೆಸಿಲಿಟೀಸ್ ಇದೆ ಇದರಲ್ಲಿ. ಬ್ಯೂಟಿಫುಲ್. ಹೆಂಗಿತ್ತಣ್ಣ ವ್ಯೂ? ಅಲ್ಲಲ್ಲ ವ್ಯೂ ಹೆಂಗಿತ್ತು ನೋಡಿ. ವ್ಯೂ ಹೆಂಗಿದೆ?
ನೋಡಿ ಕೆರೆ ಪಕ್ಕದಲ್ಲಿ ಹೇಗಿದೆ ಅಂತ ನಾವು ನೋಡ್ತಿದ್ದೀವಿ. ಎಂಡ್ ಟು ಎಂಡ್ ನಿಮ್ಗೆ ಸೇಮ್ ಕಂಡೀಷನ್ ಇದೆ. ಕೆರೆಯಿಂದ ತೋಟದ ಎಲ್ಲ ಕಡೆ ಸ್ಪ್ರಿಂಕ್ಲರ್ ಆಗುತ್ತೆ. ಪೂರ್ತಿ ಡೆಡ್ಲೈನ್ ವ್ಯವಸ್ಥೆ ಮಾಡಿರೋದ್ರಿಂದ ನೋಡಿ, ಇದು ಬೇಸಿಗೆ ಕಾಲ. ಬೇಸಿಗೆ ಕಾಲದಲ್ಲೂ ನಿಮಗೆ ನೀರು ಎಷ್ಟೊಂದಿದೆ ನೋಡಿ. ಸಿಕ್ಕಾಪಟ್ಟೆ ಕಾಡು ಮರಗಳಿದೆ. ರೋಬಸ್ಟಾ ಪ್ಲಾಂಟೇಶನ್ ತುಂಬ ಕಂಡೀಷನ್ ಇದೆ. ಒಳ್ಳೆ ಈಲ್ಡಿಂಗ್ ಇರುವಂಥ ತೋಟ ಇದು. ತಗೊಂಡ್ರೆ ನೋಡಿ, ಈ ಥರ ಪ್ರಾಪರ್ಟಿಗಳನ್ನ ತಗೋಬೇಕು. ಏನು ಖರ್ಚಿಲ್ಲ, ಎಲ್ಲ ಪ್ರತಿಯೊಂದು ರೆಡಿ ಇದೆ. ಸಿಂಪಲ್ಲಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಸ್ವಲ್ಪ ಪೆಪ್ಪರ್ ಕೆಲವು ಮರಗಳಲ್ಲಿ ಇಲ್ಲ, ಅದನ್ನು ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಆಗುತ್ತೆ. ಇನ್ನೂ ಇನ್ಕಮ್ನ ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಸೆಲ್ಲರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 42 ಲಕ್ಷ ಹೇಳ್ತಿದ್ದಾರೆ. ಒಂದು ಚಿಕ್ಕ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಅವರು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದ್ರಿಂದ ಅವರು ಜಾಸ್ತಿ ರೇಟ್ಗೆ ಪರ್ಚೇಸ್ ಮಾಡಿದ್ದಾರೆ. ಒಂದು ಸಣ್ಣ ನೆಗೋಷಿಯೇಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ವರ್ತ್ ಪ್ರಾಪರ್ಟಿ ಇದು, ತಗೋಬೋದು ಆರಾಮಾಗಿ. ಒಂದು ಫಾರ್ಮ್ ಹೌಸ್ ಒಂದು ಇಲ್ಲ ಅನ್ನೋದೊಂದು ಬಿಟ್ಟರೆ ಎತ್ತಿಗೊಂದು ಇದೆ ಈ ಪ್ರಾಪರ್ಟಿಯಲ್ಲಿ. ಒಂದು ಫಾರ್ಮ್ ಹೌಸ್ ಬೇಕು, ಒಂದು ಚಿಕ್ಕ ಡ್ರೈವಿಂಗ್ ಯಾರ್ಡ್ ಬೇಕು ಅಷ್ಟೇ. ಒಳ್ಳೆ ಇನ್ಕಮ್ ಬರುತ್ತೆ. ಏನಿಲ್ಲ ಅಂತಂದರೂ 30 ಲಕ್ಷಕ್ಕೆ ಏನು ಮೋಸ ಇಲ್ಲ. ವರ್ಷಕ್ಕೆ 30-35 ಆ ಥರ ಇನ್ಕ್ರೀಸ್ ಬರುತ್ತೆ ಒಂದು ವರ್ಷಕ್ಕೆ. ಅಕ್ಕಪಕ್ಕದಲ್ಲಿ ಕೆಲಸದವ್ರು ಸಿಗ್ತಾರೆ, ಹಳ್ಳಿ ಇದೆ, ಮನೆಗಳಿದೆ, ಸೇಫ್ಟಿ ಜಾಗ. ಮೈನ್ ಏನಂದರೆ ಒಂದು ಒಳ್ಳೆ ಸೇಫ್ಟಿ ಜಾಗ. ಈಗ ಪ್ರೆಸೆಂಟ್ ಒಬ್ಬರು ರೈಟ್ರ್ ಇದ್ದಾರೆ, ಓನರ್ ಬೆಂಗಳೂರಲ್ಲೇ ಇದ್ದಾರೆ. ರೈಟ್ರು ಮೇಂಟೈನ್ ಮಾಡಿಕೊಡ್ತಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೈಟ್ರು ಕೂಡ. ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಬ್ಯೂಟಿಫುಲ್ ಆಗಿರೋ ಪ್ರಾಪರ್ಟಿ, ತುಂಬ ಖುಷಿಯಾಗುವಂಥ ಪ್ರಾಪರ್ಟಿ. ಯಾರು ಫಸ್ಟ್ ಬಂದು ಪ್ರಾಪರ್ಟಿ ನೋಡ್ತಾರೆ ಅವರಂತೂ ಈ ಪ್ರಾಪರ್ಟಿ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ತುಂಬ ಸುಂದರವಾದಂಥ ಫ್ಲ್ಯಾಟ್ ಲ್ಯಾಂಡ್ ಆಗಿದೆ ಇದು. ಬ್ಯೂಟಿಫುಲ್ ಆಗಿರೋ ಕಾಫಿ ಎಸ್ಟೇಟ್ ಇದು. ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ತುಂಬ ದಿನದ ನಂತರ ನಮಗೆ ಈ ಥರ ಪ್ರಾಪರ್ಟಿ ಸಿಕ್ಕಿದೆ. 7.5 ಎಕರೆ ಆನ್ ರೆಕಾರ್ಡ್ ಇದೆ. ಟೋಟಲ್ ಬೌಂಡ್ರಿ ನಿಮಗೆ 10 ಎಕರೆ ಬರುತ್ತೆ. ಕೆರೆ ಇದೆ, ಬೋರ್ವೆಲ್ ಇದೆ, ಒಳ್ಳೆ ರೋಡ್ ಅಪ್ರೋಚ್ ಇದೆ. ಮೇಯ್ನ್ ಏನು ಗೊತ್ತಾ ನೋಡಿ, ರೋಬಸ್ಟಾ ಪ್ಲಾಂಟೇಶನ್ ನೋಡ್ತಿದ್ರೆ ಎಷ್ಟು ಕಂಡೀಷನ್ ಆಗಿದೆ ಅಂತ. ಸಕ್ಕತ್ತಾಗಿದೆ ತೋಟ, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ದ ಬೆಸ್ಟ್ ತೋಟ. ಸ್ವಲ್ಪ ದಿನದಲ್ಲಿ, ತುಂಬ ದಿನ ಆಯಿತು, ಸ್ವಲ್ಪ ದಿನ ಅನ್ನೋಕ್ಕಿಂತ ತುಂಬ ದಿನದಲ್ಲಿ ನೋಡಿದಂಥ ಒಂದು ಒಳ್ಳೆ ಅದ್ಭುತವಾದ ತೋಟ ಇದು. 7 ಎಕರೆ 8 ಎಕರೆ ತೊಗೊಳ್ತೀವಿ ಅನ್ನೋರು ಆರಾಮಾಗಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಸೂಪರ್ ಆಗಿದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಕಾಲ್ ಮಾಡ್ಬೋದು, ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.